ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಜನ ಬಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಡವಟ್ಟಿನ ಮೇಲೆ ಎಡವಟ್ಟನ್ನು ಮಾಡಿಕೊಳ್ತಾ ಇದೆಯಾ ಅಂತ ಹೇಳಿ ತಾ ಮಾಡಿದಂತಹ ಪ್ರಮಾದವನ್ನ ಮುಚ್ಚಿಡೋದಕ್ಕೆ ಮತ್ತೆ ತಪ್ಪುಗಳನ್ನು ಮಾಡ್ತಾ ಇದೆಯಾ ಅಂತ ಕಾಲ್ತುಳಿತದ ಪ್ರಕರಣ ರಾಜ್ಯ ಸರ್ಕಾರಕ್ಕೆ ಟೆನ್ಷನ್. ಒಂದು ತಪ್ಪನ್ನ ಮುಚ್ಚಿಕೊಳ್ಳಲು ಮತ್ತೊಂದು ತಪ್ಪು, ಸರ್ಕಾರದ ತಪ್ಪನ್ನ ಮುಚ್ಚೋದಕ್ಕೆ ಮತ್ತೊಂದು ಪತ್ರ. ಕಾರ್ಯಕ್ರಮ ಮುಗಿದು ಅನಾಹುತ ಆದ ಮೇಲೆ ಪತ್ರಕ್ಕೆ ಸಹಿ ಹಾಕಿರುವಂತಹದ್ದು ಗೊತ್ತಾಗ್ತಾ ಇದೆ. ಸರ್ಕಾರದ ಕಾರ್ಯದರ್ಶಿಯಿಂದ ಕೆಎಸ್ಸಿಎಗೆ ಈ ಪತ್ರ ಹೋಗಿರುವಂತಹದ್ದು. ಸಂಪೂರ್ಣ ಜವಾಬ್ದಾರಿ ಕೆಎಸ್ಸಿಎ ತೆಗೆದುಕೊಳ್ಳಬೇಕು ಅನ್ನೋದು ಈ ಪತ್ರದಲ್ಲಿದೆ. 4ನೇ ತಾರೀಕು ಕಾರ್ಯಕ್ರಮ ನಡೆದು ದುರಂತ ಆಗಿದೆ. ಆದರೆ ಪತ್ರದ ಮೇಲೆ 5ನೇ ತಾರೀಕು ಬರೆದಿರುವಂತಹ ಸಹಿಯನ್ನ ಹಾಕಲಾಗಿದೆ. ಕೆಎಸ್ಸಿಎ ಮೇಲೆ ಆರೋಪವನ್ನ ಹೊರಿಸೋದಕ್ಕೆ ಯತ್ನ ನಡೀತಾ, ಹುನ್ನಾರ ನಡೀತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಇದೊಂದು ಪತ್ರ, ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂತಹ ಪತ್ರ ಒಂದನ್ನಂತೂ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸರ್ಕಾರ ಇದರಿಂದ ನುಣುಚಿಕೊಳ್ಳುವುದಕ್ಕೆ, ಕೈ ತೊಳೆದುಕೊಳ್ಳುವುದಕ್ಕೆ ಮಾಡಬೇಕಾದಂತಹ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಅಂಥೇಳಿ 3ನೇ ತಾರೀಕು RCB ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಚೊಚ್ಚಲ ಬಾರಿಗೆ IPL ಕಿರೀಟವನ್ನು ತನ್ನದಾಗಿಸಿಕೊಳ್ಳುತ್ತೆ. ಮರುದಿನ ಅಂದರೆ 4ನೇ ತಾರೀಕು ಬೆಂಗಳೂರಿಗೆ ಎಂಟ್ರಿ ಕೊಡುತ್ತೆ. ತರಾತುರಿಯಲ್ಲಿ ಸರ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಅದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಯಿತು. 11 ಜನರು ಕೂಡ ಸಾವನ್ನಪ್ಪಿದ್ರು. ಈಗ ಈ ಹೊಣೆಗಾರಿಕೆಯನ್ನು KSCA ಮೇಲೆ ಹಾಕುವಂತಹ ಪ್ರಯತ್ನ. ಬೆಳಗ್ಗೆ 8 ಗಂಟೆಗೆ ವಿಧಾನಸೌಧಕ್ಕೆ ಆಗಮಿಸ್ತವೆ ಪರಿಕರಗಳು. ವಿಧಾನಸೌಧದಲ್ಲಿ ಸ್ಟೇಜ್ ಹಾಕೋದಕ್ಕೆ DNA ಟೀಮ್ ಬರುತ್ತೆ. ದಯಾನಂದ್ ಸೂಚನೆಯಂತೆ ಇದನ್ನು ತಡೆ ಹಿಡಿಯಲಾಗಿತ್ತು, ನಮ್ಮ ಪರ್ಮಿಷನ್ ತಗೊಂಡಿಲ್ಲ ಅಂಥೇಳಿ. 11 ಗಂಟೆ ತನಕ ಈ ದಯಾನಂದ್ ಅವರು ಇದಕ್ಕೆ ಅವಕಾಶವನ್ನು ಕೊಟ್ಟಿರೋದಿಲ್ಲ. ಬಳಿಕ ಕಾರ್ಯದರ್ಶಿಯ ಒತ್ತಡದಿಂದ DNA ಟೀಮ್ ಒಳಗೆ ಹೋಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಯಾವುದೇ ತಯಾರಿಗಳಿಲ್ಲದೆ, ಪೊಲೀಸರ ಸೂಚನೆ ಪರ್ಮಿಷನ್ ಇಲ್ಲದೇನೆ ಈ ಕಾರ್ಯಕ್ರಮ ಆರ್ಗನೈಸ್ ಆಗಿತ್ತು. ಕೂಗಳತೆಯ ದೂರದಲ್ಲಿಯೇ 2 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪೊಲೀಸರ ಮೇಲೆ ಸರ್ಕಾರದಿಂದ ಒತ್ತಡ ಇತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ನಾವು 19 ಕಂಡೀಷನ್ KSCAಗೆ ಹಾಕಿದ್ವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಹಾಗಾದ್ರೆ ಏನದು ಕಂಡೀಷನ್ನು? ಪತ್ರದಲ್ಲಿರೋದೇನು? ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ಗಾಗಲಿ, ಪ್ರತಿಮೆಗಾಗಲಿ, ರಸ್ತೆ ಪಾರ್ಕ್ಗಳಾಗಲಿ ಧಕ್ಕೆ ಆಗಬಾರ್ದು ಅಂತ ನಾವು KSCAಗೆ ಹೇಳಿದ್ವಿ ಅಂಥೇಳಿ ಈ ಪತ್ರದಲ್ಲಿ ಉಲ್ಲೇಖಿಸಿದೆ ಸರ್ಕಾರ. CS ಬರೆದಿರುವಂತಹ ಪತ್ರ ಇದು KSCAಗೆ. ಇದರಲ್ಲಿ 19 ಕಂಡೀಷನ್. ಯಾವುದೇ ರೀತಿಯ ಅನಾಹುತವಾದರೂ ಕೂಡ ದುರಸ್ತಿ ವೆಚ್ಚವನ್ನು KSCAನೇ ಭರಿಸತಕ್ಕದ್ದು. ಸಂಚಾರ ವ್ಯವಸ್ಥೆಗೆ ಅಡಚಣೆಯಾಗದಂತೆ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನೋದು ಕೂಡ ಈ ಪತ್ರದಲ್ಲಿದೆ. ಈ ಕುರಿತು ಪೊಲೀಸ್ ಇಲಾಖೆಯ ಸಮನ್ವಯದೊಂದಿಗೆ, ಕೋಆರ್ಡಿನೇಷನ್ ಒಂದಿಗೆ ನೀವು ಕ್ರಮವನ್ನು ವಹಿಸಬೇಕು ಅಂತ ಕೂಡ ಹೇಳಿತ್ತು. ಕಚೇರಿಯ ಕೆಲಸಗಳಿಗೆ ತೊಂದರೆ ಆಗದಂತೆ ಕಾರ್ಯಕ್ರಮವನ್ನು ನಡೆಸಬೇಕು ಅಂಥೇಳಿ ಸರ್ಕಾರ ಕಂಡೀಷನನ್ನು ಹಾಕಿದೆ ಅಂಥೇಳಿ ಪತ್ರದಲ್ಲಿದೆ. ಅದರ ಜೊತೆಗೇನೆ 19 ಕಂಡೀಷನ್ಸ್ ಇದೇ ರೀತಿ. ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಸ್ವಚ್ಛವಾಗಿರಬೇಕು, ಕ್ಲೀನ್ ಆಗಿರಬೇಕು ಅಂತ ಕೂಡ ಕಂಡೀಷನನ್ನು ಹಾಕಿರುವಂಥದ್ದು. ಅದರ ಜೊತೆಗೇನೆ KSCಗೆ ಬರೆದಿರುವಂತಹ ಪತ್ರದಲ್ಲಿರುವಂತಹ ಕಂಡೀಷನ್ಸ್, ಪ್ಲಾಸ್ಟಿಕ್ ಬಾಟಲಿ ಆಗಲಿ, ವಸ್ತುಗಳಾಗಲಿ ಈ ಕಾರ್ಯಕ್ರಮ ನಡೆಯುವಂತಹ ಜಾಗದಲ್ಲಿ ಕಡ್ಡಾಯವಾಗಿ ನಿಷೇಧಿಸಬೇಕು. ಕಾರ್ಯಕ್ರಮಕ್ಕೆ ಬಂದಂತಹ ಆಹ್ವಾನಿತರಿಗೆ ಲಘು ಉಪಹಾರವನ್ನು ನೀವು ಏರ್ಪಡಿಸಿದರೆ ಅದನ್ನು ನೀವು ಹೊರಗಡೆಯಿಂದಲೇ ತರಬೇಕು. ಇಲ್ಲಿ ಪ್ರಿಪೇರ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಗ್ಯಾಸ್ ಸಿಲಿಂಡರನ್ನು ತರುವಂತಿಲ್ಲ. ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಅಂಶ ಕೂಡ ಉಲ್ಲೇಖವಾಗಿದೆ. ಅದರ ಜೊತೆಗೇನೆ ಈ ರೀತಿಯ 19 ಕಂಡೀಷನ್ಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಅಂದರೆ DNAಗೆ ಭದ್ರತಾ ಠೇವಣಿಯಾಗಿ ಮುಂಗಡವಾಗಿ 10,000 ರೂಪಾಯಿನ ಡೆಪಾಸಿಟ್ ಆಗಿಡಬೇಕು. ಕಾರ್ಯಕ್ರಮದ ಬಳಿಕ ಯಾವುದೇ ದೂರುಗಳಿಲ್ಲದಿದ್ದರೆ ಸದರಿ ಮೊತ್ತವನ್ನು ಅಂದರೆ ಡೆಪಾಸಿಟ್ ಮಾಡಿರುವಂತಹ ಹಣವನ್ನು ಹಿಂತಿರುಗಿಸಲಾಗುತ್ತೆ ಅನ್ನುವಂತಹ ಕಂಡೀಷನ್ಸ್ ಕೂಡ ಇತ್ತು. ಈ ರೀತಿಯ 19 ಕಂಡೀಷನ್ಸ್ಗಳು ಕಾರ್ಯಕ್ರಮ ನಡೆಯುವ ಒಂದು ದಿನದ ಮುಂಚೆ ಸ್ವಚ್ಛತಾ ವೆಚ್ಚವಾಗಿ 10,000 ರೂಪಾಯಿಯನ್ನು ಪಾವತಿಸಬೇಕು. ಕಾರ್ಯಕ್ರಮ ಒಂದು ವೇಳೆ ರದ್ದಾದಲ್ಲಿ ಸ್ವಚ್ಛತಾ ವೆಚ್ಚವನ್ನು ಕೂಡ ನಾವು ರಿಟರ್ನ್ ಮಾಡ್ತೇವೆ, ವಾಪಸ್ ಮಾಡ್ತೇವೆ ಅನ್ನುವಂತಹ ಕಂಡೀಷನ್ಸನ್ನು ರಾಜ್ಯ ಸರ್ಕಾರ ಹಾಕಿತ್ತಂತೆ. ಭವ್ಯ ಮೆಟ್ಟಿಲುಗಳ ಮೇಲೆ ಸ್ಟೇಜನ್ನು ಅಳವಡಿಸಿದ್ರೆ ಅದಕ್ಕೆ ದೃಢೀಕರಣ ಕಡ್ಡಾಯ ಇರಬೇಕು ಅನ್ನುವಂತಹ ಒಂದು ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಲೋಕೋಪಯೋಗಿ ಇಲಾಖೆಯ ದೃಢೀಕರಣ ಕೂಡ ಕಡ್ಡಾಯ ಅನ್ನುವಂತಹ ಮಾಹಿತಿಯನ್ನು
ಉಲ್ಲೇಖಿಸಿರುವಂತಹದ್ದು. ಇವೆಲ್ಲವೂ ಕೂಡ 19 ಕಂಡೀಷನ್ಸ್ಗಳಲ್ಲಿ ಬರುವಂತಹ ಅಂಶಗಳು. ಕಂಡೀಷನ್ಸನ್ನು ಹಾಕಿದ್ದಾರೆ ನಿಜ, ಬಟ್ ಡೇಟ್ ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, 19 ಕಂಡೀಷನ್ಸ್ಗಳು, ನಾನವನಲ್ಲ, ನನಗೂ ಕಾಲ್ ತುಳಿತಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈ ಪತ್ರ ರವಾನೆ ಆಗಿರೋದು ಸ್ಪಷ್ಟ. ಏನೇ ಕಂಡೀಷನ್ಸ್ಗಳನ್ನು ಹಾಕಿದರೂ ಕೂಡ ಬಟ್ ಯಾವ ದಿನಾಂಕದಲ್ಲಿ ಇದು KSCAಗೆ ಹೋಗಿದೆ, ಯಾವ ದಿನಾಂಕದಲ್ಲಿ ಸರ್ಕಾರ ಈ ಪತ್ರವನ್ನು ಬರೆದಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಸರ್ಕಾರ ಈ ಪ್ರಕರಣದಿಂದ ನುಣುಚಿಕೊಳ್ಳುವುದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು, ಆ ಪ್ರಯತ್ನ ಆಗ್ತಾ ಇದೆಯಾ ಅಂಥೇಳಿ. ಪ್ರೇಮ್, ಖಂಡಿತವಾಗೂ ಯಾವಾಗ RCB ವಿಜಯೋತ್ಸವಕ್ಕೆ ಸಂಬಂಧಪಟ್ಟಂತೆ ತಯಾರಿಗಳು ನಡೆಯುತ್ತೋ, ತಯಾರಿ ಹೇಗೆ ಮಾಡ್ಕೋಬೇಕು, ಯಾರು ಮಾಡ್ಕೋಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ಆರಂಭದಲ್ಲೇ ಎಡವಿದೆ ಅನ್ನುವಂಥದ್ದು ಭಾಳ ಚರ್ಚೆಗೆ ಗ್ರಾಸವಾಗಿತ್ತು. ಅದಾದ ಬಳಿಕ ಈ ಒಂದು ಸಾವು ನೋವಿಗೆ ಯಾರು ಜವಾಬ್ದಾರರು ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟ ಮತ್ತು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿಕ್ಕೆ ಯಾವಾಗ ತಯಾರಾಯಿತು, ಆಗ ಸರ್ಕಾರ ಈ ಒಂದು ತಪ್ಪಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಬೇಕೋ ಅವೆಲ್ಲವನ್ನು ಕೂಡ ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಪ್ರಮುಖ ಉದಾಹರಣೆ ಈಗ ಸದ್ಯಕ್ಕೆ ವೈರಲ್ ಆಗ್ತಿರುವಂಥ ಒಂದು ಪತ್ರ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಪತ್ರದಲ್ಲಿ KSCAಗೆ ಏನು ಒಂದಷ್ಟು ಕಂಡೀಷನ್ 19 ಕಂಡೀಷನ್ ಇರುವಂಥ ಒಂದು ಅಂಶಗಳನ್ನು ನಮೂದನೆ ಮಾಡಿ KSCAಗೆ ಅನುಮತಿಯನ್ನು ನಾವು ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ಬಿಂಬಿಸ್ಕೊಳ್ಳಿಕ್ಕೆ ಸರ್ಕಾರ ಒಂದು ಪತ್ರವನ್ನು ವೈರಲ್ ಮಾಡ್ತಾ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಏನೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕು, ಇಲ್ಲಿ ವಿಧಾನಸೌಧದ ಬಳಿ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನೀವು ಕೈಗೊಳ್ಳಬೇಕು, ಅದರಿಂದ ಆಗುವ ಅನಾಹುತಗಳನ್ನು ನೀವೇ ಭರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ 19 ಅಂಶಗಳನ್ನು ಒಳಗೊಂಡಂತಹ ಒಂದು ಪತ್ರವನ್ನು ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದರ ಬಗ್ಗೆ ಸ್ಪಷ್ಟವಾಗಿ ಇರುವಂಥ ಒಂದು ಪತ್ರ ವೈರಲ್